ನಮಸ್ತೆ. 8/12/2024 ಭಾನುವಾರ ಶುಕ್ಲ ಪಕ್ಷ. ಸಾಮಾನ್ಯವಾಗಿ ಭಾನುವಾರದಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇಲ್ಲ, ಟೈಮ್ ಇರಲ್ಲ. ಟೈಮ್ ಇರುವ ಸಮಯದಲ್ಲಿ ಮಾಡ್ತೀವಿ. ಇವತ್ತು ಸಪ್ತಮಿ, ಶತಭಿಷ ನಕ್ಷತ್ರ. ಸಪ್ತಮಿ ಶುಭ ತಿಥಿ. ಇದು ಬೆಳಗ್ಗೆ 9:44 ಸಾಮಾನ್ಯವಾಗಿ ರಥಸಪ್ತಮಿ ಅಂತ ನೀವು ಕೇಳಿಸ್ಕೊಂಡಿರಬಹುದು. ರಥಸಪ್ತಮಿ ಅಂತಲ್ಲ, ಸಪ್ತಮಿ ತಿಥಿ. ಇದು ಬೆಳಗ್ಗೆನೇ ಮುಗಿದೋಗ್ಬಿಡ್ತದೆ. ಶತಭಿಷ ನಕ್ಷತ್ರ ರಾಕ್ಷಸಗಣ. ಸಂಜೆ 4:02:54 ಶತಭಿಷ ನಕ್ಷತ್ರ ಇರುವವರೆಗೂ ದೋಷವಿಲ್ಲ. ಆಮೇಲೆ ಬರುವ ಪೂರ್ವಭಾದ್ರ ನಕ್ಷತ್ರ ಶುಭವಾಗಿಲ್ಲ. ಇದು ಕಾರ್ಯನಾಶವನ್ನು ಕೊಡುತ್ತದೆ. ಆದ್ದರಿಂದ ಪೂರ್ವಭಾದ್ರ ನಕ್ಷತ್ರ ಬರುವ ಸಮಯದಲ್ಲಿ, ಅಂದರೆ ಸಂಜೆ 4 ಗಂಟೆ ಮೇಲೆ ಅನಾನುಕೂಲವಿದೆ, ಅದನ್ನು ಉಪಯೋಗಿಸಬೇಡಿ. ಎಲ್ಲ ಕಾರ್ಯಗಳನ್ನು ಶತಭಿಷ ನಕ್ಷತ್ರ ಇರುವ ಸಂಜೆ 4 ಗಂಟೆ ಒಳಗಡೆ ಮುಗಿಸ್ಕೊಳ್ಳಿ. ಅದರಲ್ಲಿ ಒಳ್ಳೆಯ ಟೈಮ್ ಕೊಡ್ತೀವಿ, ನೋಡ್ಕೊಳ್ಳಿ. ಇವತ್ತಿನ ದಿನ ಪ್ರಕಾರ ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ಸೂರ್ಯೋದಯ 6:30. ನಾವು ಹೇಳಿದ ಪ್ರಕಾರ ಶತಭಿಷ ನಕ್ಷತ್ರ 3ನೇ ಪಾದ ಬೆಳಿಗ್ಗೆ 6:30ರಿಂದ 10:16 ಅಲ್ಲಿಂದ 4ನೇ ಪಾದ ಪ್ರಾರಂಭವಾಗಿ ಸಂಜೆ 4:03 ಇಷ್ಟಿಗೆ ಶತಭಿಷ ನಕ್ಷತ್ರ ಮುಗಿದು ಪೂರ್ವ ಭಾದ್ರಪದ ನಕ್ಷತ್ರ ಅಲ್ಲಿಂದ ಪ್ರಾರಂಭವಾಗುತ್ತದೆ. ಅಂದರೆ 4:03 ರಾತ್ರಿ 9:48 1ನೇ ಪಾದ. ಆ ನಂತರ ರಾತ್ರಿ ಅಂದರೆ ಲೇಟ್ ನೈಟ್ 3:32 ಪೂರ್ವ ಭಾದ್ರಪದ ನಕ್ಷತ್ರ 2ನೇ ಪಾದವಿದೆ. ಆ ನಂತರ ಅಂದರೆ ರಾತ್ರಿ ಲೇಟ್ ನೈಟ್ 3:32 ಮೇಲೆ ಪೂರ್ವ ಭಾದ್ರ ನಕ್ಷತ್ರದ 3ನೇ ಪಾದ. ಹಂಗಾಗಿ ದಿನ ಪೂರ್ತಿ ಕುಂಭರಾಶಿ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಪದೇ ಪದೇ ಅನ್ನುವಂಥದ್ದು ಪೂರ್ವಭಾದ್ರ ನಕ್ಷತ್ರದಲ್ಲಿ ಶುಭವಾಗಿ ಕಾಣಿಸಲಿಲ್ಲ. ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಇವತ್ತಿನ ದಿನದಲ್ಲಿ ರಾಹು ಕಾಲ, ಯಮಕಂಡ ಕಾಲ ಅಂತ ಹೇಳುವ ಕೆಲವು ವಿಷಯಗಳು ಸಾಮಾನ್ಯವಾಗಿ ಭಾನುವಾರದಲ್ಲಿ ಯಾವಾಗ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತದೆ. ಆದರೂ 100% ದೋಷ ಬರುವ ಸಮಯವನ್ನು ನೋಡೋಣ. ಇವತ್ತು ಅಷ್ಟಮ ಚಂದ್ರ, ಅಂದರೆ ಚಂದ್ರಾಷ್ಟಮ ಕರ್ಕಾಟಕ ರಾಶಿಗೆ. ಇದು ಬೆಳಗ್ಗೆ 6:30ರಿಂದ ಕರ್ಕಾಟಕ ರಾಶಿಯವರೆಗೆ ಚಂದ್ರಾಷ್ಟಮವಿದೆ. ಆದ್ದರಿಂದಾಗಿ ನೀವೆಲ್ಲ ಗಮನ. ಮಧ್ಯಾಹ್ನ 12:12ರಿಂದ 1:37 ಯಮಕಂಡ ಕಾಲ. ಸಂಜೆ 4:22ರಿಂದ ಸಂಜೆ 5:08 ದುರ್ಮುಹೂರ್ತ. ಅದೇ ಥರ 4:28 ಸಂಜೆ 5:53 ರಾಹು ಕಾಲವಿದೆ. ಇದರಲ್ಲಿ ಸರಿಯಾಗಿ ಗಮನಿಸಿ. ದುರ್ಮುಹೂರ್ತವು ರಾಹು ಕಾಲ ಸೇರಿರೋದ್ರಿಂದ ಇದು ತುಂಬ ದೋಷ ಕೊಡುತ್ತದೆ. ಸಂಜೆ 6:20ರಿಂದ ರಾತ್ರಿ 8:31 ಮೃತ್ಯು. ರಾತ್ರಿ 10:09ರಿಂದ 11:40 ಇದು ಸ್ವಲ್ಪ ಅಪಾಯಕಾರಿ ಸಮಯ. ನಕ್ಷತ್ರ ವಿಷಘಟಿಕಾ ಕಾಲ ಅಂತ ಹೆಸರು. ಅದೇ ಥರ ರಾತ್ರಿ 10:37ರಿಂದ 12:12 ವಿಷಕಾಲ. ಇದೆಲ್ಲ ಇವತ್ತಿನ ಅಪಾಯಕಾರಿ ಸಮಯಗಳು. ಇರೋದರಲ್ಲೇ ಶುಭ ಸಮಯ ಅಂತಂದರೆ 6:30ರಿಂದ 12:10, ಮಧ್ಯಾಹ್ನ 1:39ರಿಂದ ಸಂಜೆ 4:20, ಸಂಜೆ 5:55ರಿಂದ 6:18, ರಾತ್ರಿ 8:33ರಿಂದ 10:07. ಅದೇ ಥರ ರಾತ್ರಿ 12:14 ಬೆಳಗ್ಗೆವರೆಗೂ ಶುಭವಾಗಿದೆ. ಈ ರೀತಿ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಇವತ್ತಿನ ದಿನದಲ್ಲಿ ನಾವು ಹೇಳಿದಂತೆ ನಕ್ಷತ್ರಗಳಲ್ಲಿ ಶತಭಿಷ ರಾಕ್ಷಸಗಣ, ಪೂರ್ವ ಭಾದ್ರಪದ ನಕ್ಷತ್ರ ಮಾನುಷ್ಯ ಗಣ. ಫಸ್ಟೇ ಹೇಳಿದಿವೆ. ಈ ಪೂರ್ವಭಾದ್ರ ನಕ್ಷತ್ರದ 1, 2, 3 ಪಾದಗಳು ಕುಂಭರಾಶಿಯಲ್ಲೂ, 4ನೇ ಪಾದ ಬೇರೆ ರಾಶಿ ಅಂದರೆ ಮೀನರಾಶಿಯಲ್ಲೂ ಬರುತ್ತದೆ. ಆದರೆ ಇವತ್ತು ಪೂರ್ತಿ ಕುಂಭರಾಶಿಯೇ ಇದೆ. ಹೆಚ್ಚು ಕಮ್ಮಿ ಅಂತ ನಾವು ಹೇಳಿರುವಂಥ ಸಂಜೆ 4 ಗಂಟೆ ಅಲ್ಲಿಯವರೆಗೆ ಮಾತ್ರನೇ ಶುಭವಾಗಿರೋದು. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಜೆಯ ಕಾಲದವರೆಗೂ ಅನುಕೂಲವೂ ಇಷ್ಟಾರ್ಥ ಸಿದ್ಧಿಯೂ ಉಂಟು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಜೆಯ ಮೇಲೆ
ಅಂದರೆ 4:03 ಮೇಲೇ ಶುಭವಾಗಿರೋದು. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ. ಆರೋಗ್ಯವು ಇಷ್ಟಾರ್ಥ ಸಿದ್ಧಿಯೂ ಸಂಜೆಯವರೆಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಸಂಜೆಯವರೆಗೂ ಅನುಕೂಲಕರವಾಗಿ ಉಪಯೋಗ ಆಗುವಂಥ ದಿನವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ವಿಪತ್ತು ಉಂಟು. ಆದ್ದರಿಂದ ಸಂಜೆಯವರೆಗೂ ಸಮಯ ಉತ್ತಮವಾಗಿಲ್ಲ, ಇದರಲ್ಲಿ ಹೆಚ್ಚಿನ ಗಮನ ಕೊಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಸಂಪತ್ತಿದೆ, ಉದ್ಯೋಗ ಅಭಿವೃದ್ಧಿ ಇದೆ. ಅಂದರೆ ಉದ್ಯೋಗ ಅನ್ನೋದು ಬಿಸ್ನೆಸ್ ಮಾಡುವವರಿಗೆ ಅವರವರ ಕಸುಬು. ಸಂಜೆಯವರೆಗೂ ಶುಭಕರವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಸಂಜೆಯವರೆಗೂ ಸಂಪತ್ತಿನ ಅಂದರೆ ದುಡ್ಡು ಕಾಸಿನ ಅಭಿವೃದ್ಧಿ ಅನುಕೂಲಕರವಾಗಿದೆ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ ಇದು. ಕಾರ್ಯತಡೆಯೂ ಉಂಟು ಸಂಜೆಯವರೆಗೂ, ಆನಂತರನೇ ಶುಭಕರವಾಗಿರೋದು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಸಂಜೆಯವರೆಗೂ ಪರಮ ಮಿತ್ರ ತಾರೆಯಾಗಿ ಕಾರ್ಯಗಳಲ್ಲಿ ಅಲ್ಪ ಸ್ವಲ್ಪ ತಡೆಯೂ ಉಂಟು, ಆದರೂ ಇದೆಲ್ಲ ಸರಿ ಹೋಗುತ್ತದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪರಮ ಮಿತ್ರ ತಾರೆಯು ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡಬೇಕಾಗಿರುವ ದಿನವಿದು ಸಂಜೆಯವರೆಗೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ದಿನ ಪೂರ್ತಿ ಶುಭಕರವಾಗಿರೋದರಿಂದ ಏನು ಅಷ್ಟೊಂದು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಬರೋಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತ ಸಂಜೆ 4:03 ಮೇಲೆ ಮಿತ್ರಧಾರೆ ಉಂಟು. ಮಖ ನಕ್ಷತ್ರ ಸಿಂಹರಾಶಿ, ಅನುಕೂಲವಿದೆ ಸಂಜೆಯವರೆಗೂ. ಆದ್ದರಿಂದ ಈ ದಿನ ನಿಮ್ಮ ಕಾರ್ಯಗಳನ್ನೆಲ್ಲ ಸಂಜೆಯ ಒಳಗಡೆ ಮುಗಿಸ್ಕೊಳ್ಳಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಇದರಲ್ಲಿ ಸಂಜೆಯ ಮೇಲೆ ಅನುಕೂಲ ಉಂಟು, ಸುಖವೂ ಇರುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಆರೋಗ್ಯ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಸಂತೋಷ ಖುಷಿ ಇಂಥದ್ದೆಲ್ಲ ಸಂಜೆಯವರೆಗೂ ಚೆನ್ನಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಆರೋಗ್ಯ ಉಂಟು, ಶತ್ರು ನಾಶವೂ ಇದೆ. ಇದೆಲ್ಲ ಸಂಜೆಯವರೆಗೂ, ಆಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಜೆಯ ನಂತರವೇ ಆರೋಗ್ಯವು ಶತ್ರುನಾಶವೂ ಉಂಟು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ, ಶತ್ರುನಾಶವೂ ಇದೆ, ಇದು ಸಂಜೆಯವರೆಗೂ. ಆನಂತರ ವಿಪತ್ತು ಉಂಟು, ಗಾಡಿಗಳಲ್ಲಿ ಹುಷಾರಾಗಿ ಇರಬೇಕಾಗ್ತದೆ. ಚಿತ್ತಾ ನಕ್ಷತ್ರ ತುಳಾರಾಶಿ, ಖಂಡಿತವಾಗಿ ಇವತ್ತಿನ ದಿನ ಪ್ರಕಾರ ತುಳಾರಾಶಿ ಚಿತ್ತಾ ನಕ್ಷತ್ರಕ್ಕೆ ಸಂಪತ್ತು, ಸ್ವಲ್ಪ ಕಾರ್ಯ ವಿಘ್ನ ಈ ರೀತಿ ಇರೋದರಿಂದ ನೋಡ್ಕೊಂಡು ಮಾಡಿ. ಸ್ವಾತಿ ನಕ್ಷತ್ರ ತುಳಾರಾಶಿ, ಜನ್ಮತಾರೆಯು ಕಾರ್ಯ ವಿಘ್ನವೂ ಉಂಟು, ತಿಳಿದು ಮಾಡಿದ್ರೆ ಅಂದರೆ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೊಳ್ಳಿ. ವಿಶಾಖ ನಕ್ಷತ್ರ ತುಳಾರಾಶಿ, ಖಂಡಿತವಾಗಿ ಪರಮ ಮಿತ್ರ ಧಾರೆಯಾಗಿದೆ ಮತ್ತು ಕಾರ್ಯ ವಿಘ್ನಗಳು ಅಲ್ಪ ಸ್ವಲ್ಪವಿದೆ, ಇದು ಸಂಜೆಯವರೆಗೂ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ರೋಗಭಯ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ಪರಮ ಮಿತ್ರ ಧಾರೆಯಾಗಿ ದಿನಪೂರ್ತಿ ಶುಭಕರವಾಗಿದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಇವತ್ತಿನ ದಿನದಲ್ಲಿ ಖಂಡಿತವಾಗಿಯೂ ಸಂಜೆಯವರೆಗೂ ಸಮಯ ಉಪಯೋಗವಾಗಿಲ್ಲ, ಆನಂತರನೇ ಅನುಕೂಲಕರವಾಗಿರೋದು. ಮೂಲ ನಕ್ಷತ್ರ ಧನುಸು ರಾಶಿ, ಖಂಡಿತವಾಗಿ ಈ ಧನುಸು ರಾಶಿಯಲ್ಲಿ ಬರುವ ಈ ಮೂಲ ನಕ್ಷತ್ರ 4 ಪಾದಗಳು ಅಲ್ಲೇ ಇರುತ್ತದೆ. ಖಂಡಿತವಾಗಿ ಹೆಂಗಿರಬೇಕು ಅಂತಂದರೆ ಅನುಕೂಲವು ಲಾಭವು ಸಂಜೆಯವರೆಗಿದೆ, ಆನಂತರ ಖಂಡಿತ ಯೋಚನೆ ಮಾಡಲೇಬೇಕು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಜೆಯ ಮೇಲೆ ಅನುಕೂಲವು ಲಾಭವೂ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯವಿದೆ, ದ್ರವ್ಯ ಲಾಭವೂ ಇದೆ, ಇದು ಸಂಜೆಯವರೆಗೂ ಮಾತ್ರ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಕ್ಷೇಮವು ಧನಹಾನಿಯೂ ಉಂಟು, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಇವತ್ತಿನ ದಿನ ಬೆಳಗ್ಗೆ ಇಲ್ಲ, ಸಮಯ ಉತ್ತಮವಾಗಿಲ್ಲ, ಸಂಜೆಯ ಮೇಲೆ ಪರವಾಗಿಲ್ಲ, ಒಂದು 60% ಚೆನ್ನಾಗಿರ್ತದೆ, ಯಾಕೆಂದರೆ ಧನಹಾನಿಯೂ ಉಂಟು ಮಾಡುತ್ತದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಸ್ವಲ್ಪ ಧನಹಾನಿ ಇದೆ, ಇದರಿಂದ ತಪ್ಪಿಸ್ಕೋಬೇಕು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ದುಡ್ಡಿನ ಅನುಕೂಲ, ಆರೋಗ್ಯದಲ್ಲಿ ಹೇಳಿಕೆ, ಈ ರೀತಿಯಾಗಿ ಇವತ್ತಿನ ದಿನವಿದೆ, ಇದು ಸಂಜೆಯವರೆಗೂ. ಶತಭಿಷ ನಕ್ಷತ್ರ ಕುಂಭರಾಶಿ, ಸೇಮ್ ನಕ್ಷತ್ರ ಅಂದರೆ ನಿಮ್ಮ ಜನ್ಮ ನಕ್ಷತ್ರವೇ ಇವತ್ತಿದೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಯಾರಿಗಾದ್ರು ಸ್ವಲ್ಪ ಸಹಾಯ ಮಾಡಿ, ನಿಮ್ಮಿಂದ ಆದಷ್ಟು ಖಂಡಿತ ಅಭಿವೃದ್ಧಿ ಕೊಡುತ್ತದೆ. ಸಂಜೆಯ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಆರೋಗ್ಯವು ಅಭಿವೃದ್ಧಿ ಉಂಟಾಗುತ್ತದೆ,
ಇದು ಸಂಜೆಯವರೆಗೂ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಪರಮ ಮಿತ್ರತಾರೆ, ಶರೀರ ಆರೋಗ್ಯ, ಸ್ವಲ್ಪ ವ್ಯಯ ಇಷ್ಟು ಕೂಡಿ ಬಂದಿರುವ ದಿನವಿದು ಸಂಜೆಯವರೆಗೂ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರ ಪರಮ ಮಿತ್ರ ಅಂತ ಇವತ್ತಿನ ದಿನ ಪೂರ್ತಿ ಶುಭಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಸಂಜೆಯ ಮೇಲೇ ಅನುಕೂಲಕರವಾಗಿರೋದು. ಆದ್ದರಿಂದ ನೋಡಿಕೊಂಡು ಬೆಳಗ್ಗೆ ಮಾಡಿ, ಯಾಕೆಂತಂದರೆ ಸಿಕ್ಕಾಕೋಬಾರದು. ಇವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದ.